ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ವ್ಯಕ್ತಿಗತವಾಗಿ ಬದಲಾವಣೆ ಇರುತ್ತೆ ಅವರ ಶರೀರ. ಮತ್ತು ಯಾಕೆ ಗುರುಗಳ ಹತ್ರ ಕಲಿಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ತಥೈವ ಸೇವಿತು ವಾಯುರನ್ಯತ ಅಂತಿ ಸಾಧಕಂ ಅಂತ ಹೇಳುತ್ತೆ. ಉನ್ನತವಾದ ಚೈತನ್ಯ ದಿನೇ ದಿನೇ ವೃದ್ಧಿಯಾಗುತ್ತೆ. ರೋಗಗಳಿದ್ದರೂ ಕೂಡ ನಮಸ್ಕಾರ ಆತ್ಮೀಯರೇ, ಹಂಸಯೋಗದ ಯೂಟ್ಯೂಬ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನೀವು ಪ್ರಾಣಾಯಾಮದಲ್ಲಿ ಅನುಸರಿಸಬೇಕಾದಂಥ ಕೆಲವು ನೀತಿ ನಿಯಮಗಳನ್ನು ಹೇಳಿಕೊಟ್ಟಾಯಿತು. ಇಂದು ಪ್ರಾಣಾಯಾಮದಿಂದ ಏನೆಲ್ಲ ಲಾಭಗಳು ಬರುತ್ತೆ ಅನ್ನುವಂಥದ್ದು ನೋಡುವಂಥದ್ದು. ಪ್ರಾಣಾಯಾಮ ಸರಿಯಾದ ರೀತಿಯಲ್ಲಿ ಮಾಡಿದರೆ ಮಾತ್ರ ನಿಮಗೆ ಲಾಭದಾಯಕ ಆಗುತ್ತೆ ಅಂತ ಹಿಂದೆನೂ ಹೇಳ್ತೀನಿ, ಹೀಗೂ ಹೇಳ್ತೀನಿ. ಮತ್ತು ಯಾರೇ ಗುರುಗಳನ್ನು ಆಯ್ಕೆ ಮಾಡಿಕೊಳ್ಳಿ, ನೀವು ಉನ್ನತವಾದ ನುರಿತ ಅನುಭವ ಇರುವಂಥ ಗುರುಗಳನ್ನು ಆಯ್ಕೆ ಮಾಡಿ. ಒಂದು ವಿಡಿಯೋದಲ್ಲಿ ಸಿಗುತ್ತೆ ಅಂಥೇಳಿ ಡೈರೆಕ್ಟಾಗಿ ನೀವು ಅಲ್ಲೇ ಮಾಡುವಂಥದ್ದು ಮಾಡಬೇಡಿ ಯಾವುದೇ ಕಾರಣಕ್ಕೂ. ಒಬ್ಬ ಗುರುಗಳ ಸಮ್ಮುಖದಲ್ಲಿ ಕಲಿತಾಗ ಅವರು ಸರಿ ತಪ್ಪುಗಳನ್ನು ಹೇಳ್ತಾರೆ. ಈಗ ನಾನು ನಿಮ್ಮ ಮುಂದೆ ಮೀಡಿಯಾದ ಮುಂದೆ ಬಂದಿರುವುದರಿಂದ ಇಷ್ಟೇ ಫೈನಲ್ ಅಂತೇಳಿ ನೀವು ಯಾವತ್ತೂ ಕೂಡ ಡಿಸೈಡ್ ಮಾಡಬಾರ್ದು. ಇದು ಬಹಳ ಎಚ್ಚರಿಕೆ. ಯಾಕಂದರೆ ಒಂದು ರೂಟಲ್ಲಿ ನಾವು ಹೇಳಿರ್ತೀವಿ, ಒಂದು ಊರಿಗೆ ನೂರಾರು ದಾರಿಗಳು ಹೇಗೆ ಇರುತ್ತೆ, ಇದಕ್ಕೂ ಕೂಡ ಒಬ್ಬ ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯನ ವ್ಯಕ್ತಿಗತವಾಗಿ ಬದಲಾವಣೆ ಇರುತ್ತೆ ಅವರ ಶರೀರ. ಅದಕ್ಕಾಗಿ ಗುರುಗಳ ಜೊತೆಯಲ್ಲಿ ಇದ್ದಾಗೇನಾಗುತ್ತೆ, ಈ ರೀತಿ ಮಾಡಿ, ನೀವು ಹೀಗೆ ತಪ್ಪು ಈ ಥರ ಆಗುತ್ತೆ, ನೀವು ಈ ರೀತಿ ಪ್ರಾಣಾಯಾಮ ನಿಮಗೆ ಸೂಕ್ತ, ಈ ರೀತಿ ಸರಿಯಲ್ಲ ಅಂತ ಹೇಳಿದಾಗ ನೀವು ಕರೆಕ್ಟಾಗಿ ಕಲಿಯೋದಕ್ಕೆ ಅವಕಾಶ ಸಿಗುತ್ತೆ. ಪ್ರಾಣಾಯಾಮದಲ್ಲಿ ಹಠಯೋಗ ಪ್ರದೀಪಿಕೆಯಲ್ಲಿ ಸೂತ್ರಗಳು ಬರ್ತವೆ. 2ನೇ ಅಧ್ಯಾಯದಲ್ಲಿ 15 ಮತ್ತು 16ನೇ ಈ ಶ್ಲೋಕ ನಿಮಗೆ ಅರ್ಥ ಆದರೆ ನಿಮಗೆ ಸ್ಫೂರ್ತಿಯಾಗಿ ನೀವು ಏನು ತಪ್ಪು ಮಾಡ್ತಾ ಇದ್ವಿ ಅಂತ ನಿಮಗೆ ಗೊತ್ತಾಗುತ್ತೆ. ಯಾಕೆ ಗುರುಗಳ ಹತ್ರ ಕಲಿಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಯಥಾ ಸಿಂಹೋ ಗಜಾವ್ಯಾಘ್ರೋ ಭವೇದಶ್ಚ ಶನೈ ತಥೈವ ಸೇವಿತು ವಾಯುರನ್ಯತ ಅಂತಿ ಸಾಧಕಂ ಅಂತ ಹೇಳುತ್ತೆ. ಇದನ್ನು ನೋಡಿ, ನಾವು ಮೃಗ ಪ್ರಾಣಿಗಳನ್ನು ಸಾಕುವುದಾದರೆ ಅದನ್ನು, ಒಂದು ಹಸುವನ್ನು ಕೂಡ ಅಷ್ಟೇ, ಅದನ್ನು ಕ್ರಮವಾದ ರೀತಿ ಸಾಕಬೇಕು. ಹುಲಿ ಸಿಂಹಗಳು ಅಲ್ಲ, ಆನೆ ಅಲ್ಲ. ಇಲ್ಲಿ ನಾವು ಏನು ಅಂತಂದರೆ ಆನೆಗಳಾಗಿರ್ಬೋದು, ಸಿಂಹಗಳಾಗಿರ್ಬೋದು, ಹುಲಿಗಳನ್ನಾಗಿರ್ಬೋದು, ಹಸುಗಳನ್ನಾಗಿರ್ಬೋದು, ಮಂಗಗಳನ್ನಾಗಿ ಯಾವುದನ್ನು ನಾವು ಸಾಕಿದ್ರು ಕೂಡ ಅದನ್ನು ಯಾವ ರೀತಿ ಸಾಕಬೇಕು ಆ ರೀತಿ ಸಾಕಬೇಕು. ಇಲ್ಲೇ ಇದ್ರೆ ಏನು ಮಾಡುತ್ತೆ, ನಮ್ಮನ್ನು ಯಾವತ್ತೋ ಒಂದು ದಿನ ನಮ್ಮ ಮೇಲೆ ಹೆರಗುತ್ತೆ, ನಮ್ಮನ್ನು ಸಾಯಿಸುತ್ತೆ ಅನ್ನುವಂಥದ್ದು. ಅಂದರೆ ನಮ್ಮ ಪ್ರಾಣಾಯಾಮ ಎನ್ನುವಂಥದ್ದು ಹುಲಿ ಸಿಂಹಗಳಿಗಿಂತಲೂ ವ್ಯಾಘ್ರವಾಗಿರ್ತಕ್ಕಂಥದ್ದು. ಅದು ಕರೆಕ್ಟಾಗಿ ನೀವು ಮಾಡಿದ್ರೆ ಮಾತ್ರ ಅದು ಸಾಧಕನಿಗೆ ವರದಾನ ಆಗುತ್ತೆ, ಇಲ್ಲದೇ ಇದ್ದರೆ ಮಾರಕ ಆಗುತ್ತೆ. ಹೇಗೆ ನಮ್ಮ ಕಾಡು ಮೃಗಗಳನ್ನು ನಾವು ಸಾಕಿದಾಗ ಅದು ನಮ್ಮನ್ನು ಹೇಗೆ ಅಟ್ಯಾಕ್ ಮಾಡಿ ನಮ್ಮನ್ನು ಅಂತ ಮಾಡುತ್ತೆ, ಸಾಯಿಸುತ್ತೆ, ಅದೇ ರೀತಿ ನಮ್ಮ ಪ್ರಾಣವಾಯುವೇ ನಮಗೆ ಮಾರಕ ಆಗುತ್ತೆ. ವರದಾನ ಆಗುವಂಥ ಜಾಗದಲ್ಲಿ ಅದು ಹಾನಿಕಾರಕ ಆಗುತ್ತೆ. ಅದಕ್ಕೆ ಆ ರೀತಿ ಮಾಡಬಾರದು. ಮತ್ತು 16ನೇ ಶ್ಲೋಕ ಕೂಡ ಅದೇ ರೀತಿ ಇರುವಂಥದ್ದು ನೋಡಿ. ಪ್ರಾಣಾಯಾಮಯುಕ್ತೇನ ಸರ್ವರೋಗ ಕ್ಷಯೋ ಭವೇತ್, ಆಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಗಮಃ. ನೋಡಿ, ಇಲ್ಲಿ ಪ್ರಾಣಾಯಾಮ ಮಾಡುವುದರಿಂದ ಮಾತ್ರ ನಿಮಗೆ ಕರೆಕ್ಟಾಗಿ ಮಾಡಿದ್ರೆ ಮಾತ್ರ ನಿಮಗೆ ಯಾವುದೇ ರೀತಿಯಾದ ಹಾನಿಕಾರಕ ಇಲ್ಲದೆ ಉನ್ನತವಾದ ಚೈತನ್ಯ ದಿನೇ ದಿನೇ ವೃದ್ಧಿಯಾಗುತ್ತೆ. ರೋಗಗಳಿದ್ದರೂ ಕೂಡ ತನ್ನಷ್ಟಕ್ಕೆ ತಾನೇ ಮಾಯವಾಗಿ ಹೋಗುತ್ತೆ ಅಂತ ಹೇಳಿದರು. ಅದೇ ಆಯುಕ್ತ ಅಭ್ಯಾಸೇನ ಸರಿಯಾದ ರೀತಿ ಮಾಡಿಲ್ಲ ಅಂತಂದರೆ
ನೋಡಿ ಎಷ್ಟು ಚೆಂದಾಗಿದೆ. ಯೋಗೇನ ಅಂದರೆ ಯಾರು ನಾವು ಪ್ರಾಣಾಯಾಮಗಳನ್ನ ಯೋಗ ಅಂದರೆ ಯಾವ ನೀವೇ ಅಂತ ಇಟ್ಕೊಳ್ಳಿ. ಆಯುಕ್ತಾಭ್ಯಾಸೇನ ಯೋಗೇನ ಸರ್ವರೋಗ ಸಮುದ್ಗಮ ಅಂದರೆ ಎಲ್ಲ ರೋಗಗಳು ನಿಮಗೆ ಬರುತ್ತೆ ಅಂತ. ಸರಿಯಾಗಿ ಮಾಡಿಲ್ಲ ಅಂದರೆ ಡಿಸೈಡ್ ಮಾಡಿಕೊಳ್ಳಿ ನೀವು ಅಲ್ಲದೆ. ಕ್ರಮವಾದ ರೀತಿಯಲ್ಲಿರಬೇಕು. ನೀವು ಯಾವುದಾದ್ರೂ ಒಂದು ಊರಿಗೆ ಹೋಗ್ತೀರಿ, ಆ ಊರಿಗೆ ಹೋಗಬೇಕಾದ್ರೆ ಸರಿಯಾದ ರೂಟಲ್ಲಿ ಹೋದರೆ ಮಾತ್ರ ನಿಮಗೆ ಆ ಊರು ಸಿಗುತ್ತೆ. ಇಲ್ಲದಿದ್ದರೆ ಅತ್ತೆತ್ತೋ ಅಲ್ಲಾಡುವ ಸ್ಥಿತಿಯೇ ಆಗುತ್ತೆ ಹೊರತಾಗಿ ಊರು ಮಾತ್ರ ಎಂದೂ ಸಿಗುವುದಿಲ್ಲ ನಿಮಗಾಗಿ ಅತ್ಯುತ್ತಮವಾದಂಥ ಒಂದು ಅವಕಾಶ ಈಗಾಗಲೇ ಅದು ಯಶಸ್ವಿಪೂರ್ಣವಾಗಿ ನಡೆದಿದೆ. ಅದು ಯಾವುದು ಅಂತ ನೋಡ್ತೀರಾ? ಇದೇ ಮುದ್ರಾ ಶಿಬಿರ, ಪ್ರತಿ ತಿಂಗಳು ನಡೆಯುವಂತಹ ಮುದ್ರಾ ಶಿಬಿರ. ಅದು ಮುಂಚಿತವಾಗಿ ಕೊನೆಯ ಶನಿವಾರ ಅಂತ ಇತ್ತು. ಕೆಲವೊಬ್ಬರಿಗೆ ಅನುಕೂಲಗಳು ಆಗ್ತಾ ಇರಲಿಲ್ಲ. ಈ ಮುದ್ರಾ ಶಿಬಿರವನ್ನು ಪ್ರತಿ ತಿಂಗಳು 4ನೇ ಶನಿವಾರದಂದು ಈ ಮುದ್ರಾ ಶಿಬಿರ ನಡೆಯುತ್ತೆ. ತಾವುಗಳು ಎಲ್ಲ ಭಾಗವಹಿಸಿ ಅದರ ಎಲ್ಲ ಲಾಭಗಳನ್ನು ಪಡೆಯಬೇಕು. ಈಗಾಗಲೇ ಮುದ್ರಾ ಶಿಬಿರದಲ್ಲಿ ಬಂದು ಅವರು ಅನುಭವಿಸಿರ್ತಕ್ಕಂಥ ಆ ಸವಿಯ ನೆನಪುಗಳನ್ನು ಅವರು ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು, ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ಳೋದು ಕೂಡ ಅವರು ಬಂದಿರುವಂಥದ್ದು. ಅವರ ನುಡಿಗಳನ್ನು ನೀವು ಕೇಳಿ ಅವರನ್ನು ನೋಡಿ ಆನಂದಿಸಿ. ನಾನು ಯೂಟ್ಯೂಬ್ ಮೂಲಕ ನೋಡಿ ಇದು ಮುದ್ರಾ ತರಗತಿಗೆ ಬಂದಿದ್ದು. ತುಂಬ ಒಳ್ಳೆ ಅನುಭವ ಆಯಿತು. ಕುಬೇರ ಮುದ್ರೆ ಆ್ಯಕ್ಟಿವೇಶನ್ ಮಾಡಿಸಿದ್ದು ತುಂಬ ಖುಷಿ ಅನಿಸ್ತು. ಹೇಗೆ ನಾವು ಅದನ್ನು ಅಪ್ಲೈ ಮಾಡ್ಕೋಬೇಕು ಅಂತ ಕೂಡ ಗುರೂಜಿಗಳೇ ಹೇಳಿಕೊಟ್ರು. ಆಮೇಲೆ ನಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಹೇಗೆ ಯಾವ ಥರ ಮುದ್ರೆಗಳು ಹಾಕಬೇಕು, ನಮ್ಮ ಧೈರ್ಯಕ್ಕೆ ಭಯ ಹೋಗಲಾಡಿಸ್ಲಿಕ್ಕೆ, ಅದು ನನಗೆ ತುಂಬ ಇಷ್ಟ ಆಯಿತು. ಆ ಮುದ್ರೆಗಳನ್ನ ನಾನು ಪ್ರತಿನಿತ್ಯ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ತುಂಬ ಧನ್ಯವಾದಗಳು. ನೋಡಿದ್ರಲ್ವಾ ಅದರ ಲಾಭಗಳು ಎಷ್ಟು ಚೆನ್ನಾಗಿದೆ ಅಂತ ವಿಸ್ತಾರ ಮಾಡಿ ಹೇಳಿದರು. ನಾನು ಹೇಳುವುದಕ್ಕಿಂತ ಅವರು ಹೇಳಿದರೆ ನಿಮಗೆ ಇನ್ನೊಂದು ಸ್ವಲ್ಪ ನಿಮಗೆ ಭರವಸೆ ಬರುತ್ತೆ. ಅಂದಿನ ದಿನ ನಿಮಗೆ ವಿಶೇಷವಾಗಿ ಕುಬೇರ ಮುದ್ರೆ ಮಾಡುವುದು ಅಷ್ಟೇ ಅಲ್ಲದೆ ಅದರ ಆಕ್ಟಿವೇಶನ್ ಹೇಗೆ ಮಾಡ್ಕೋಬೇಕು ಅಂತೇಳಿ ಅಂದಿನ ದಿನ ನಿಮಗೆ ದೀಕ್ಷೆಯ ಸಮೇತ ನಿಮಗೆ ಹೇಳಿಕೊಡ್ತಾ ಬರ್ತೀವಿ. ಅದನ್ನು ನಿಮ್ಮ ಜೀವನಕ್ಕೆ ಅಳವಡಿಸಿ ಉತ್ತಮವಾದ ವ್ಯಕ್ತಿಗಳಾಗಿರಿ. ನಿಮ್ಮಿಂದ ಸಮಾಜ ಉದ್ಧಾರ ಆಗುವಂಥ ಎಷ್ಟೋ ಸನ್ನಿವೇಶಗಳು ನಿಮಗೆ ಗೊತ್ತಿಲ್ಲದೆ ನಿಮ್ಮಲ್ಲಿ ಬ್ಲಾಕೇಜ್ ಅಂತ ನಾವು ಹೇಳ್ತೀನಿ, ಆ ರೀತಿ ಬ್ಲಾಕೇಜ್ ಆಗಿರುತ್ತೆ. ಬ್ಲಾಕೇಜನ್ನು ಓಪನ್ ಮಾಡಿ ವಿಶಾಲವಾದ ರೀತಿಯಲ್ಲಿ ಬದುಕಿ ಬಾಳಿ. ಮುದ್ರೆ ಶಿಬಿರದಲ್ಲಿ ಸಿಗೋಣವೇ? ನಾನು ಎಂಬುದೇ ದೇಹಕ್ಕೆ ಸಂಬಂಧಪಟ್ಟದ್ದಲ್ಲ, ಅದು ಕಣ್ಣಿಗೆ ಕಾಣದಂಥ ಚೈತನ್ಯ ಸ್ವರೂಪ ಶಕ್ತಿ ಆ ಉಸಿರು. ದೇಹಕ್ಕೆ ಸಾವು ಇದೆ, ಆದರೆ ಶಕ್ತಿಗೆ ಸಾವಿಲ್ಲ. ಎಲ್ಲವೂ ಪರಮಾತ್ಮ, ಎಲ್ಲವೂ ಪರಮಾತ್ಮನಿಂದಲೇ ಎಂಬ ಸತ್ಯ ಅರಿತುಕೊಂಡರೆ ನಾನು ಕಳೆದುಕೊಂಡಂತಹ ಅದ್ಭುತ ಜೀವನವನ್ನು ಮರಳಿ ಪಡೆಯಬಹುದು. ಸದಾ ಪ್ರಾಣಾಯಾಮ ಅಭ್ಯಾಸದಿಂದ. ಪ್ರಾಣಾಯಾಮ ಮಾಡುವುದರಿಂದ ಗೊಂದಲಗಳು ಸಂಪೂರ್ಣವಾಗಿ ಮಾಯ. ಜ್ಞಾನದ ಸಂಪತ್ತು ನಮ್ಮದಾಗಿಸಿಕೊಳ್ಳಬಹುದು. ಇದರಿಂದ ನಿತ್ಯ ಆನಂದ ಪಡೆಯಲು ಸಾಧ್ಯ. ಒಬ್ಬ ಮನುಷ್ಯ ತನ್ನ ಉಸಿರಾಟವನ್ನು ನಿಯಂತ್ರಿಸಬಲ್ಲವನಾದರೆ ಅವನು ಭೌತಿಕ ಶರೀರದಲ್ಲಿರುವವರೆಗೂ ಗರಿಷ್ಠ ಸಂತೋಷವನ್ನು ಪಡೆಯುತ್ತಾನೆ. ಇದರಲ್ಲಿ ಯಾವುದೇ ರೀತಿಯಾದ ಸಂಶಯಗಳೇ ಇಲ್ಲ. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಇವೆರಡರ ಮಧ್ಯೆ ಹಲವು ಜಟಿಲ ಜಂಜಾಟಗಳು. ಬದುಕಿದಷ್ಟು ದಿನ ಹೇಗೆ ಬದುಕುವೆವು ಎಂಬುದೇ ಮುಖ್ಯ. ಭಗವಂತನ ಸಂಕಲ್ಪದಂತೆ ಪ್ರಕೃತಿ ಧರ್ಮದ ಪ್ರಕಾರ ನಡೆಯುತ್ತದೆ. ಧರ್ಮ ಮಾಡಲು ಈ ಶರೀರ ಸಾಧನ. ದೇಹದ ಎಲ್ಲ ಕಾಯಿಲೆಗಳಿಗೆ ಮೂಲ ಮನಸ್ಸಿನ ಅಜ್ಞಾನವೇ ಕಾರಣ. ಮನಸ್ಸು ನಮ್ಮ ದೇಹದ ಎಲ್ಲ ಪ್ರಾಣನಾಡಿಗಳ ಮೇಲೆ ನೇರ ಸಂಪರ್ಕ ಹೊಂದಿದ ಕಾರಣ ದೈಹಿಕ, ಮಾನಸಿಕ, ಭೌತಿಕ, ಆಧ್ಯಾತ್ಮಿಕ, ನೈತಿಕ ವ್ಯಕ್ತಿಗಳಲ್ಲಿ ಒಂದರ ಕೊರತೆ ಉಂಟಾದರೂ ಮನುಷ್ಯ ಅನಾರೋಗ್ಯ ಪೀಡಿತನಾಗುತ್ತಾನೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಎನ್ನುವುದಕ್ಕಿಂತ ಕೆಡುವುದಕ್ಕಿಂತ ಮುಂಚಿತವಾಗಿ ಜಾಣರಲ್ಲಿ ಜಾಣರಾಗಿ ಬುದ್ಧಿವಂತರಲ್ಲಿ ಬುದ್ಧಿವಂತರಾಗಿ ದೇಹ ಮತ್ತು ಮನಸ್ಸನ್ನು
ಸೇರ್ಪಡೆ ಮಾಡುವ ಕೂಡಿಸುವಂಥ ವಿಧಾನವೇ ಯೋಗ. ಈ ಕೂಡುವಂಥ ವಿಧಾನ ಯಾವುದರಿಂದ ಬರುತ್ತಂದರೆ ಉಸಿರಾಟದಿಂದ ಬೇಗ ಬರುತ್ತೆ ನಿಮಗೆ. ಔಷಧರಹಿತ ಉಪಚಾರವಾಗಬೇಕು ಎಂದರೆ, ರೋಗರಹಿತ ಸಮಾಜವಾಗಬೇಕು ಎಂದರೆ ಇಂದಿನ ಯುವ ಜನತೆಗಳು ಎಚ್ಚರವಾಗಬೇಕು. ಯಾವುದರ ಬಗ್ಗೆ? ಈ ನಿಮ್ಮ ದೇಹವನ್ನು ರಕ್ಷಣೆ ಮಾಡುವಂಥ ವಿಧಾನದ ಬಗ್ಗೆ. ಅದು ಈ ಪ್ರಾಣಾಯಾಮದ ಸುಲಭವಾದ ರೀತಿಯಲ್ಲಿ ಮಾಡುವಂಥ ವಿಧಾನ. ಕೆಲವೊಬ್ಬರು ಹೇಳ್ತಾರೆ ಆಸನಗಳು ಮಾಡೋದಕ್ಕೆ ಆಗೋದಿಲ್ಲ, ನನಗೆ ಕೈಕಾಲು ಸಿಗೋದಿಲ್ಲ, ಟಚ್ ಮಾಡೋಕ್ಕಾಗೋದಿಲ್ಲ, ಮೈ ಕೈಯೆಲ್ಲ ನೋವು ಬರುತ್ತೆ, ನನಗೆ ವಯಸ್ಸಾಗಿದೆ, ಇದೆಲ್ಲ ಕುಂಟು ನೆಪಗಳು ಹೇಳ್ತಾ ಇರ್ತಾರೆ. ಪ್ರಾಣಾಯಾಮ ಮಾಡುವುದಕ್ಕೆ ಏನೂ ಕಷ್ಟ ಇಲ್ಲ. ಸ್ವಲ್ಪ ಪ್ರಯತ್ನ ಪಡಬೇಕು, ದೇಹವನ್ನು ಕೂಡ ದಂಡಿಸಬೇಕು. ಆದರೆ ಇಲ್ಲಿ ಸುಲಭವಾದ ರೀತಿಯಲ್ಲಿ ನೀವು ನಿಮ್ಮ ದೇಹವನ್ನು ಶುದ್ಧೀಕರಣ ಮಾಡಬಹುದು. ನಿಮ್ಮ ದೇಹವನ್ನು ಶುದ್ಧೀಕರಣ ಆದಷ್ಟು ನಿಮ್ಮ ಮನಸ್ಸು ಶುದ್ಧತೆ ಆಗುತ್ತೆ, ಎಲ್ಲವೂ ಶುದ್ಧತೆ ಆಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ, ನಮಗೆ ಕುಂಟು ನೆಪಗಳನ್ನು ನಾವು ಸರದಾರರು ನಾವೆಲ್ಲ. ಈಗ ನನ್ನ ಕ್ಲಾಸಲ್ಲಿ ಒಬ್ಬರು ಬರ್ತಾರೆ, ಅವರು ಹೇಳಿದ್ರಂತೆ, ಈ ವಯಸ್ಸಲ್ಲಿ ಯಾಕೆ ನಿನಗೆ ಈ ಯೋಗ ಅದೆಲ್ಲ ಅಂತ ಹೇಳಿದ್ರು. ನೋಡಿ, ಚಿಕ್ಕ ಏಜಲ್ಲಿ ಪ್ರಾರಂಭ ಮಾಡಿದ್ರೆ ನಿಮ್ಮ ದೇಹ ಗಟ್ಟಿಮುಟ್ಟಾಗಿದ್ದಾಗ ನೀವು ನಿಮ್ಮ ದೇಹವನ್ನು ದಂಡಿಸಿ ಕ್ರಮವಾದ ರೀತಿಯಲ್ಲಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಸುಖವನ್ನು ಅನುಭವಿಸ್ಬೋದು. ಇಂದಿನ ನೋವೇ ಮುಂದಿನ ನಲಿವು ಅಂತ ನಾನು ಯಾವಾಗಲೂ ಕೂಡ ಹೇಳ್ತೀನಿ ನನ್ನ ಕ್ಲಾಸಲ್ಲಿ. ಈ ನೋವು ಬಂತಂತೇಳಿ ನೀವು ಎಕ್ಸಿಟ್ ಆದರೆ ಮುಂದೆ ನಿಮಗೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಇಂದು ನೋವಿದ್ದರೆ ಮುಂದೆ ನಿಮಗೆ ಸುಖ ಕಟ್ಟಿಟ್ಟ ಬುತ್ತಿ. ಯಾವುದು ನೀವೇ ಆಯ್ಕೆ ಮಾಡಿಕೊಳ್ಳಿ. ನಾವು ಹೆಂಗೆ ಅಂತಂದರೆ, ಈ ಟೈಮಲ್ಲಿ ಸ್ಕೂಲು ಕಾಲೇಜು ಅದು ಅಂತೇಳಿ ನಾವು ಕುಂಟು ನೆಪ ಹೇಳಿದ್ವಿ. ಈ ಟೈಮಲ್ಲಿ ಓದೋಕ್ಕೆ ಟೈಮ್ ಇದೆ, ಅದಕ್ಕೆ ಬೇರೆದಕ್ಕೆ ಅವಕಾಶ ಇಲ್ಲ ಅಂತೇಳಿ ಕುಂಟು ನೆಪ ಹೇಳಿ ತಪ್ಪಿಸ್ಕೊಂಡ್ಬಿಟ್ವಿ. ಗೃಹಸ್ಥರಾದ ನಂತರ ಇವೆಲ್ಲ ಕೆಲಸ ಮಾಡಬೇಕಾಗಿದೆ, ಜಾಸ್ತಿ ಸಂಪಾದನೆ ಮಾಡಬೇಕಾಗಿದೆ, ಅದಕ್ಕೆಲ್ಲ ಟೈಮ್ ಎಲ್ಲಿದೆ ಅನ್ನುವಂಥದ್ದು. ಮತ್ತು ಆನಂತರ ಗೃಹಸ್ಥಾಶ್ರಮ 50ರ ನಂತರ ನೀವು ಬರ್ತೀರಿ. ಹಾಗಯ್ಯೋ 50ರ ನಂತರ ವಯಸ್ಸಾಯಿತು, ಇನ್ಮೇಲೆ ಈಗೆಲ್ಲ ಮಾಡೋಕ್ಕಾಗುತ್ತಾ, ಇವೆಲ್ಲ ಕೂತ್ಕೊಳ್ಳೋಕ್ಕಾಗತ್ತೆ. ಒಟ್ಟಿನಲ್ಲಿ ಕುಂಟು ನೆಪ ಹೇಳೋದ್ರಲ್ಲಿ ಮನುಷ್ಯ ಸರ್ದಾರರಲ್ಲಿ ಸರ್ದಾರ ಅಂತ ಹೇಳ್ಬೋದು. ಅವೆಲ್ಲ ಬಿಟ್ಬಿಟ್ಟು ಯಾವಾಗ ಸಮಯ ಇದೆ ಆವಾಗ ಪ್ರಾರಂಭ ಮಾಡಿ. ಒಟ್ಟಿನಲ್ಲಿ ಇದಕ್ಕೆ ಮೂಲ ಮನಸ್ಸು ಬೇಕು. ಮನಸ್ಸಿದ್ದರೆ ಮಾರ್ಗ, ಮನಸ್ಸಂತೆ ಮಾದೇವ. ಎಲ್ಲೆಲ್ಲಿ ನಿಮಗೆ ಅನುಕೂಲಕರ ಆಗುತ್ತೋ ಅಲ್ಲೆಲ್ಲಿ ಪ್ರಯತ್ನಪೂರ್ವಕವಾಗಿ ನಿಮ್ಮ ದೇಹವನ್ನು ಶುದ್ಧತೆ ಮಾಡುವಂಥ ಕೆಲಸ ಮಾಡಿ. ನಿಮ್ಮ ಮನೆ ಇದೆ ಅಂತ ಇಟ್ಕೊಳ್ಳಿ, ಒಂದು ತಿಂಗಳಗಟ್ಟಲೆ ಕಸ ಗೂಡಿಸದೆ ತೊಳೆಯದೆ ಹಾಗೆ ಬಿಟ್ಬಿಡಿ, ನೋಡೋಣ ಏನಾಗುತ್ತೆ ನೋಡಿ. ಎಲ್ಲಿ ಧೂಳು ಹಲ್ಲೆ, ಎಲ್ಲಿ ಕಸ ಹಲ್ಲೆ, ನೀವು ಇರೋದಕ್ಕೆ ವಾಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ನೀವಿರ್ಬೋದು, ಬೇರೆ ಟೈಮಲ್ಲಿ ಯಾರಾದರೂ ಬಂದರೆ ಅಂತಂದರೆ ನಿಮಗೆ ಹೇಗೆ ಅನಿಸುತ್ತೆ? ಇರುಸು ಮುರುಸು ಆಗುತ್ತಲ್ವಾ? ಅದೇ ರೀತಿ ದಿನ ಬಿದ್ದಂಥ ಕಸವನ್ನು ದಿನ ಗುಡಿಸಿದಾಗ ಏನಾಗುತ್ತೆ, ನಿಮ್ಮ ಮನೆ ಶುದ್ಧವಾಗಿರುತ್ತೆ. ಈ ದೇಹ ಎನ್ನುವಂಥ ಮನೆ ಕೂಡ ಅಷ್ಟೇ, ಅದು ಪ್ರಕೃತಿ ಧರ್ಮ. ಅದು ಸಹಜವಾಗಿ ಕೊಳೆ ಹಾಕ್ತಾ ಇರುತ್ತೆ. ಅದನ್ನು ನಾವು ಶುದ್ಧತೆ ಮಾಡುವುದು ನಮ್ಮ ಧರ್ಮ. ಅದು ಅದರ ಪಾಡಿಗದು, ನನ್ನ ಪಾಡಿಗೆ ನಾನು ಕ್ಲೀನ್ ಮಾಡ್ತಾ ಇರಬೇಕು. ಧೂಳು ಬರುವಂತ ತಡೆಯೋಕ್ಕಾಗೋದಿಲ್ಲ. ಕ್ಲೀನ್ ಮಾಡೋದಕ್ಕೆ ನಮಗೆ ಅವಕಾಶ ಇದೆಯಲ್ಲ, ಈ ಅವಕಾಶನ ಯಾಕೆ ಬಳಸಬಾರ್ದು? ಈ ಬಳಸಿ ನೀವು ನಿಮ್ಮ ದೇಹದಲ್ಲಿ ಏನೇನು ಬದಲಾವಣೆ ಕಾಣಬೇಕು ಎಲ್ಲವನ್ನು ಬದಲಾವಣೆ ಕಾಣಬಹುದು. ನೀವು ಮಾಡುವಂಥ ಕೆಲಸದಲ್ಲಿ ಏಕಾಗ್ರತೆ ಬರುತ್ತೆ. ಏಕಾಗ್ರತೆ ಬಂದಾಗ ಹಣ ಸಂಪಾದನೆ ಮಾಡಬಹುದು, ಆರೋಗ್ಯ ಸಂಪಾದನೆ ಮಾಡಬಹುದು, ಪ್ರೀತಿಯನ್ನು ಸಂಪಾದನೆ ಮಾಡಬಹುದು, ಬಂಧು ಬಾಂಧವರನ್ನು ಸಂಪಾದನೆ ಮಾಡಬಹುದು. ಏನೆಲ್ಲ ಬೇಕು ಎಲ್ಲನೂ ಸಿಗ್ತಾ ಬರುತ್ತೆ ನಿಮಗೆ. ಏಕಾಗ್ರತೆ ಮೊದಲು ಬೇಕು ಅಂತಂದರೆ ಈ ಪ್ರಾಣಾಯಾಮ ಅತ್ಯಂತ ಅವಶ್ಯವಾಗಿ ನೀವು ಮಾಡಲೇಬೇಕಾಗುತ್ತೆ. ಕಲೀರಿ, ಸ್ವಲ್ಪ ನಿಧಾನ ಆದರೂ ಕೂಡ ಪರ್ಫೆಕ್ಟಾಗಿ ಕಲಿತ್ಕೊಳ್ಳಿ. ಯಾವುದೇ ರೀತಿಯಾದ ಹಾನಿಕಾರಕ ನಿಮಗೆ ಆಗುವುದಿಲ್ಲ. ಮತ್ತು ಇಲ್ಲಿ ಆತರ ಪಡಬಾರ್ದು. ನಿಧಾನಕ್ಕೆ ಸಾವಧಾನದಿಂದ ನೀವು ಈ ಪ್ರಾಣಾಯಾಮಗಳನ್ನು ಕಲಿಬೇಕಾಗುತ್ತೆ. ಆತರ ಪಟ್ಟಾಗ ಏನಾಗುತ್ತೆ, ಮೇನ್ ನಿಂತಿರುವಂಥದ್ದೇ ನಮ್ಮ ದೇಹ ಶ್ವಾಸದ ಮೇಲೆ. ಅದು ಇಲ್ಲದೆ ಇದ್ದರೆ ಭಗವಂತ ಇಲ್ಲ. ಇಲ್ಲಿ ಲಾಸ್ಟು ಎಪಿಸೋಡಲ್ಲಿ ಕೂಡ ಹೇಳಿದ್ದೀನಿ ಇದ್ರ ಬಗ್ಗೆ. ಇಷ್ಟು ಪ್ರಾಣಾಯಾಮದ ಕುರಿತು
ಮಾಹಿತಿಗಳನ್ನು ನಿಮಗೆ ಅನುಕೂಲಕರವಾಗಿದೆ. ಮುಂದಿನ ಈ ಸಂಚಿಕೆಯನ್ನು ಮತ್ತೊಂದು ಸ್ವಲ್ಪ ಮುಂದುವರಿಸೋಣ. ಕೆಲವೊಂದು ಸಲ ನಾವು ಹಣ ಮಾಡುವಂಥ ವಿಧಾನವನ್ನೇ ನಾವು ಹೇಳಿಕೊಟ್ಟಾಗ ಜಾಸ್ತಿ ವೀಕ್ಷಕರನ್ನು ನೋಡ್ತೀರಿ. ಯಾಕಂದರೆ ಸುಲಭ ಹಣ ಬರುತ್ತೆ ಅಂತ. ಬರುತ್ತೆ, ಇಲ್ಲಂತ ಇದಕ್ಕೂ ಕೂಡ ಹಣ ಬರುತ್ತೆ. ಪ್ರಾಣಾಯಾಮ ನೀವು ಸತತವಾಗಿ ಅಭ್ಯಾಸ ಮಾಡಿ ನಿಮ್ಮ ರೋಗಗ್ರಸ್ತ ಆಗಿಲ್ಲ ಅಂದರೆ ನಿಮ್ಗೆ ಹಣ ಉಳಿತಲ್ಲ ಸ್ವಾಮಿ, ಅಲ್ವೇ? ಇರಲಿ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ನಿಮ್ಮ ಜೀವನಕ್ಕೆ ಯಾವುದೇ ಕಾರಣಕ್ಕೂ ಸಂತೋಷಕ್ಕೆ ಧಕ್ಕೆ ಮಾಡದೆ ನಗ್ನಗ್ತಾ ಇರಿ. ಆದರೆ ಬೇಗ ಮಲಗಿ, ಬೇಗ ಹೇಳಿ. ಈ ಸೂತ್ರವು ಮುಖ್ಯವಾಗಿ ಅನುಸರಿಸಬೇಕು ಎಲ್ಲರೂ ಕೂಡ. ಆದಷ್ಟು ಪ್ರಯತ್ನ ಪಡಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಓಂ ಶಾಂತ ಶಾಂತ ಶಾಂತಿ. ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಬೇಕು ಎಂದು ಅನಿಸಿದಾಗ ನಮ್ಮನ್ನು ಇಮೇಲ್ ಮುಖಾಂತರ ಸಂಪರ್ಕಿಸಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.